ಎಲ್ಲ ಒಂದು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ IPCL ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಥಮ ಪಿ ಯು ಸಿ ವಾರ್ಷಿಕ ಪರೀಕ್ಷೆ 2026ಕ್ಕೆ ರಾಜ್ಯಶಾಸ್ತ್ರ ವಿಷಯದ ಪೊಲಿಟಿಕಲ್ ಸೈನ್ಸ್ ವಿಷಯದ ಒಂದು ಕ್ವಶನ್ ಪೇಪರ್ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೇರು ರೆಪಾಯಿಂಟು ನಿಮ್ಮೊಂದು ಅನ್ಯುವಲ್ ಎಕ್ಸಾಮ್ಗೆ, ಯಾಕಂದರೆ ಇದು ಇದೇ ವರ್ಷ ಫೆಬ್ರವರಿ 2026 ನಡೆದಂಥ ಕ್ವಶನ್ ಪೇಪರು, ಒಂದು ಕಾಲೇಜಿನಲ್ಲಿ ನಡೆದಂಥ ಕ್ವಶನ್ ಪೇಪರು. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು ಕ್ವಶನ್ ಪೇಪರ್ ಕೂಡ ಇರ್ತದೆ. ಜೊತೆಗೆ ತುಂಬ ಪ್ರಶ್ನೆ ರಿಪೀಟ್ ಆಗ್ತವೆ. ರಿಪೀಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಪೇಪರ್, ಚೆನ್ನಾಗಿ ಓದ್ಕೊಳ್ಳಿ. ಸೊ ನಿಮಗೆ ಐಡಿಯಾ ಬರ್ತದೆ ಕ್ವಶನ್ ಯಾವ್ದು ಕೇಳ್ಬೋದು ಅಂತ. ಚೆನ್ನಾಗಿ ನೋಡ್ಕೊಂಡು ಹೋಗಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಾಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ನಿಮಗೆ ನಿಮ್ಮೊಂದು ಫಸ್ಟ್ ಪಿ ಯು ಸಿ ಅನ್ಯುವಲ್ ಮುಗಿವರೆಗೆ, ಅದು ಆರ್ಟ್ಸ್ ಆಗಿರಲಿ ಕಾಮರ್ಸ್ ಆಗಿರಲಿ, ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬಂದ ಪ್ರಶ್ನೆಗಳು ಅಷ್ಟೇ ಇಲ್ಲದೆ ಇದೇ ರೀತಿ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೇ ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಫಸ್ಟ್ ಪಿ ಯು ಸಿಯಲ್ಲಿ ಅವರು ಶೇರ್ ಬಿಟ್ಟು ಹೆಲ್ಪ್ ಮಾಡಿ, ಅವರು ಕೂಡ ಖಂಡಿತ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ಈಗ ಅಲ್ಲಿ ಚಾನಲ್ ಹಾಕಿರ್ತೇನೆ, ಕನ್ನಡ, ಇಂಗ್ಲೀಷು, ಆರ್ಟ್ಸು ಮತ್ತು ಕಾಮರ್ಸು ಎಲ್ಲ ಕೂಡ ಹಾಕಿರ್ತೇನೆ. ತಪ್ಪದೆ ನೋಡ್ಕೊಳ್ಳಿ. ಎಲ್ಲ ವಿಷಯಗಳನ್ನ ಚಾನಲ್ ಹಾಕಿರ್ತೀನಿ, ಪ್ರತಿಯೊಂದು ನೋಡ್ಕೊಳ್ಳಿ. ಜೊತೆ ಕಳಿಸ್ಕೊಡಿ ನಿಮ್ಮ ಕಾಲೇಜಿನಲ್ಲಿ ಇಲ್ಲಿಯವರೆಗೆ ಎಷ್ಟು ವಿಷಯದ ಕ್ವಶನ್ ಪೇಪರ್ ಮುಗಿದಿವೆ, ಎಷ್ಟು ವಿಷಯ ಎಕ್ಸಾಮ್ ಮುಗಿವೆ, ಎಲ್ಲ ಕಳಿಸ್ಕೊಡ್ಬೇಕು. ಯಾವ ರೀತಿ ಅಂತಂದರೆ ಇದೇ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ಸ್ನಲ್ಲಿ ನಾನೊಂದು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ನೀವು ಚಾಟ್ ಬರ್ತದೆ ಒಂದು, ಆ ಚಾಟಲ್ಲಿ ನೀವು ನನಗೆ ಕಳಿಸ್ಕೊಡ್ಬೇಕು. ಅರ್ಥ ಆಯ್ತಾ? ಇಲ್ಲಿವರೆಗೆ ಎಷ್ಟು ಕ್ವಶನ್ ಪೇಪರ್ ಮುಗಿದ್ವಿ ಎಲ್ಲನೂ ಕಳಿಸ್ಕೊಡಿ. ನೀವು ಕಳಿಸಿ ಒಂದು ಕ್ವಶನ್ ಪೇಪರು ತುಂಬ ಜನಕ್ಕೆ ಹೆಲ್ಪ್ ಆಗ್ತದೆ. ಖಂಡಿತ ಕಳಿಸ್ಕೊಡಿ, ನಾನು ವೇಟ್ ಮಾಡ್ತಾ ಇರ್ತೇನೆ. ಖಂಡಿತ ಕಳಿಸ್ಕೊಡಿ. ಓಕೆ, ಕಳಿಸ್ರಲ್ವಾ? ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಪ್ರಥಮ ಪಿ ಯು ಸಿ ವಾರ್ಷಿಕ ಪರೀಕ್ಷೆ 2026 ರಾಜ್ಯಶಾಸ್ತ್ರ. ತುಂಬ ಇಂಪಾರ್ಟೆಂಟ್ ಕ್ವಶನ್ಗಳು ನೋಡ್ಕೊಳ್ಳಿ ಚೆನ್ನಾಗಿ. ಅವಧಿ 3 ಗಂಟೆ, ಗರಿಷ್ಠ ಅಂಕಗಳು 80. ಭಾಗ ಎ ನಿಮಗೆ 5 ಬಹುವಾಕ್ಯ ಪ್ರಶ್ನೆ ಇರ್ತವೆ. ಬಹುವಾಕ್ಯ ಅಂದರೆ ಏನು? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 5 ಇರ್ತವೆ. ಮೊದಲೇ ನಾವು ಕನ್ನಡ ಮೀಡಿಯಂ ನೋಡೋಣ, ಆಮೇಲೆ ವಿಡಿಯೋ ಕೊನೆಗೆ ಇಂಗ್ಲೀಷ್ ಮೀಡಿಯಂ ನೋಡೋಣ. ಫಸ್ಟು ಕನ್ನಡ ಮೀಡಿಯಂ ನೋಡೋಣ, ವಿಡಿಯೋದ ಕೊನೆಗೆ ಇಂಗ್ಲೀಷ್ ಮೀಡಿಯಂ ಬರ್ತದೆ, ನೋಡ್ಕೊಳ್ಳಿ. ಒಂದೇ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಮತ್ತು ರಾಜ್ಯಶಾಸ್ತ್ರ ಪಿತಾಮಹವನ್ನು ಗುರುತಿಸಿ. ಪಿಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ಇರ್ತೀವಿ, ಚಿತ್ರ ಕೊಡ್ತಾರೆ, ಚಿತ್ರ ಕೊಟ್ಬಿಟ್ಟು ಕ್ವಶನ್ ಕೇಳ್ತಾರೆ. ಇದು ಗೊತ್ತಾಗುತ್ತೆ, ಕಮೆಂಟ್ ಹಾಕಿ. ಆಪ್ಷನ್ ಎ ಅರಿಸ್ಟಾಟಲ, ಆಪ್ಷನ್ ಬಿ ಪ್ಲೇಟೋನಾ, ಆಪ್ಷನ್ ಸಿ ಸಾಕ್ರೆಟೀಸಾ, ಆಪ್ಷನ್ ಡಿ ಜಾನ್ ಚಿಲೆ. ಕಮೆಂಟ್ ಹಾಕಿ. ನಿಮಗೆ ಯಾವೆಲ್ಲ ಉತ್ತರ ಗೊತ್ತಿವೆ ಎಲ್ಲ ಕ್ವಶನ್ಗೆ ಉತ್ತರನ ಕಮೆಂಟ್ ಹಾಕಿ. ತುಂಬ ಏನಿಲ್ಲ, ನಂಬರ್ ಹಾಕಿಬಿಟ್ಟು ಅದು ಎ ಆಗ್ತದ, ಬಿ ಆಗ್ತದ, ಸಿ ಆಗ್ತದ, ಡಿ ಆಗ್ತದೆ, ಕಮೆಂಟ್ ಹಾಕಿ. ಕ್ವಶನ್ ನಂಬರ್ 2, ಪ್ಲೇಟೋರ್ ಅವರ ಪ್ರಕಾರ ರಾಜ್ಯದ ಜನಸಂಖ್ಯೆ ನೋಡ್ಕೊಳ್ಳಿ. ಪ್ರಶ್ನೆ 3, ಆಂತರಿಕ ಪರಮಾಧಿಕಾರದ ಪ್ರತಿಪಾದಕರು. ಪ್ರಶ್ನೆ 4, ವಿಶ್ವದಲ್ಲಿಯೇ ಅತ್ಯಂತ ದೀರ್ಘವಾದ ಸಂವಿಧಾನ ಹೊಂದಿರುವ ರಾಷ್ಟ್ರ. ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್, ರಿಪೀಟ್ ಆಗ್ಬೋದು. ದೀರ್ಘವಾದ ಸಂವಿಧಾನ ಕೇಳಿದ್ರು. ಪ್ರಶ್ನೆ 5, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಇವರು ನೇಮಿಸುತ್ತಾರೆ. ನಂತರ 2ನೇ ಬರ್ತದೆ, ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಅಂದರೆ ಬಿಟ್ಟ ಸ್ಥಳ ಪ್ರಶ್ನೆಗಳು 5 ಇರ್ತವೆ. ಟೋಟಲಾಗಿ 5 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. ಬ್ರಾಕೆಟಲ್ಲಿ ಉತ್ತರ ಇರ್ತವೆ, ನೀವು ಸರಿಯಾದ ಉತ್ತರನ ಆರಿಸಿಬಿಟ್ಟು ಬರಿಬೇಕು. ಪ್ರಶ್ನೆ 6, ಡ್ಯಾಶ್ ರವರು ರಾಜ್ಯವನ್ನು ಸಿವಿಟಾಜ್ ಎಂದು ಕರೆದರು. ಪ್ರಶ್ನೆ ಸಂಖ್ಯೆ 7, ಡ್ಯಾಶ್ ರಂದು ಫ್ರಾನ್ಸ್ನ ಕ್ರಾಂತಿಯು ನಡೆಯಿತು. ಪ್ರಶ್ನೆ 8, ರಾಜ್ಯ ವಿಧಾನ ಪರಿಷತ್ನ ಅಧಿಕಾರಾವಧಿ ಎಷ್ಟಿರ್ತದೆ ನೋಡಿ, ಕೊಟ್ಟಿದ್ದಾರೆ 6 ವರ್ಷ ಇರುತ್ತೆ, 6 ವರ್ಷ ಇರ್ತದೆ. ಪ್ರಶ್ನೆ 9, ಡ್ಯಾಶ್ ರವರು ರಾಜ್ಯಗಳ ಮುಖ್ಯಮಂತ್ರಿ ನೇಮಿಸಿದವರು. ಯಾರು ನೇಮಿಸ್ತಾರೆ ನೋಡ್ಕೊಳ್ಳಿ. ನಂತರ 10, ಭಾರತದಲ್ಲಿ ಡ್ಯಾಶ್ ಕೌಟುಂಬಿಕ ನ್ಯಾಯಾಲಯಗಳಿವೆ. ತುಂಬಾ ಈಸಿ, ನೀವು ಬಿಟ್ಟ ಸ್ಥಳ ಆರಾಮಾಗಿ ಗೆಸ್ ಮಾಡ್ಬೋದು. 1-2 ಆನ್ಸರ್ ಗೊತ್ತಿದೆ ನಿಮಗೆ, ಉಳಿದ ಆನ್ಸರ್ ಗೊತ್ತಾಗ್ತವೆ. ನಂತರ 3rd ಮೇನು ಹೊಂದಿಸಿ ಬರೆಯಿರಿ. ಟೋಟಲಾಗಿ 5 ಮಾರ್ಕ್ಸ್ ಇರ್ತದೆ. ನೀವು ಎ ಬಿಗೆ ಮ್ಯಾಚ್ ಮಾಡಿ ಬರಬೇಕು. 11ನೇದು, ಎ ಅಲಿಖಿತ ಸಂವಿಧಾನ, ಬಿ ಪಾರ್ಲಿಮೆಂಟಿನ ಮೂಲಪದ, ಸಿ ಸಂವಿಧಾನ ಪರಿಹಾರದ ಹಕ್ಕು, ಡಿ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು, ಈ ಸಂವಿಧಾನ ರಕ್ಷಕ. ನೋಡಿ, ಸಂವಿಧಾನ ಮೇಲೆ ಕ್ವಶನ್ ತುಂಬಾ ಬಂದಿವೆ. ಸಂವಿಧಾನ ಟಾಪಿಕ್ನ ಓದ್ಕೊಳ್ಬೇಕು ಚೆನ್ನಾಗಿ. ಅರ್ಥ ಆಯ್ತಾ? ಸಂವಿಧಾನ ಮೇಲೆ ಹೆಚ್ಚಾಗಿ ಕ್ವಶನ್ ಬರ್ತವೆ, ನೋಡ್ಕೊಳ್ಳಿ ಚೆನ್ನಾಗಿ. ನಂತರ 4th ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೋಡೋಣ, ಇವಾಗ ಆನ್ಸರ್ ಗೊತ್ತಿಲ್ಲ ಅಂದರೂ ಗ್ರೂಪಲ್ಲಿ ಹಾಕಿರ್ತವೆ. ಯಾವ ಗ್ರೂಪು? ನಮ್ಮದು ಟೆಲಿಗ್ರಾಮ್ ಗ್ರೂಪು ಅಥವಾ ವಾಟ್ಸಪ್ ಚಾನಲ್ ಅಲ್ಲಿ ಹಾಕಿರ್ತವೆ, ಅಥವಾ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಕೊಡ್ತೀನಿ. ಅರ್ಥ ಆಯ್ತಾ? ನಿಮಗೆ ಎಷ್ಟು ಉತ್ತರ ಗೊತ್ತು ಅವನ್ನ ಕಮೆಂಟ್ ಹಾಕಿ. ನೆಕ್ಸ್ಟ್ ನಾನು ನಿಮಗೆ ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಕ್ವಶನ್ ನಂಬರ್ 12, ಪ್ರಜಾಸತ್ತಾತ್ಮಕ ಸರ್ಕಾರ ಎಂದರೇನು. ಟೋಟಲಾಗಿ 5 ಮಾರ್ಕ್ಸ್, ನಿಮಗೆ 1 ಮಾರ್ಕ್ಸ್ ಇರ್ತವೆ. 1 ಮಾರ್ಕ್ಸ್ 5 ಇರ್ತವೆ. ಟೋಟಲಾಗಿ 5 ಮಾರ್ಕ್ಸು. ಈ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸು. ಕ್ವಶನ್ ನಂಬರ್ 13, ಪೂರ್ವ ಪೀಠಿಕೆಯು ಸಂವಿಧಾನದ ಜಾತಕೆಂದು ಬಣ್ಣಿಸಿದವರು ಯಾರು? ವೇರಿ ಇಂಪಾರ್ಟೆಂಟು. 14, ಮೂಲಭೂತ ಹಕ್ಕುಗಳನ್ನು ಹೊಂದಿರುವ ಭಾಗವನ್ನು ತಿಳಿಸಿ. ಇದು ಕೂಡ ಇಂಪಾರ್ಟೆಂಟು. ನಂತರ 15, ಲೋಕಸಭಾ ಕಾರ್ಯಕಲಾಪಗಳ ಅಧ್ಯಕ್ಷತೆಯನ್ನು ಯಾರು ವಹಿಸುವರು. ನಂತರ 16 ನೋಡಿ, PIL ಅನ್ನು ವಿಸ್ತರಿಸಿ. ನೋಡಿ, ಕೇಳ್ತಾರೆ ಒಂದು ವಿಸ್ತರಿತ ಪ್ರಶ್ನೆ, ವಿಸ್ತರಿತ ಪ್ರಶ್ನೆ ಬಂದೇ ಬರ್ತದೆ, ಚೆನ್ನಾಗಿ ನೋಡ್ಕೊಳ್ಳಿ ವಿಸ್ತರಿತ ಪ್ರಶ್ನೆಗಳನ್ನು. ನಂತರ ಭಾಗ ಬಿ ಬರ್ತದೆ, ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ
ಪ್ರತಿಯೊಂದಕ್ಕೂ 2 3 ಅಂಕ ತರಿಸಿ. ಅಂದರೆ 2 ಅಂಕದ ಪ್ರಶ್ನೆಗಳು 5 ಇರ್ತವೆ. ಟೋಟಲಾಗಿ 10 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಇಲ್ಲಿ ನಿಮಗೆ ಯಾವುದೋ 5 ಕೊಟ್ಟಿದ್ದಾರೆ, ಯಾವುದೋ 5 ಬರಬೇಕು, ಚಾಯ್ಸ್ ಇರ್ತವೆ. ಇನ್ನುಳಿದ ಪ್ರಶ್ನೆಗಳು ಅಥವಾ ಕ್ವಶನ್ ಇರ್ತವೆ. 17 ರಾಜ್ಯಶಾಸ್ತ್ರದ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ಮತ್ತು ಯಾವಾಗ ನಡೆಯಿತು? ಇಂಪಾರ್ಟೆಂಟು, ಅಬ್ಸರ್ವ್ ಮಾಡಿ. ಕ್ವಶನ್ ಯಾವ ರೀತಿ ಕೇಳಿದ್ರೆ ಅಬ್ಸರ್ವ್ ಮಾಡಿ. 18 ಸಂಯುಕ್ತ ಸರ್ಕಾರದ ಅರ್ಥವನ್ನು ಬರೆಯಿರಿ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಹೋಗೋಣ ನಾವು. ಇದೇ ರೀತಿ 19 ಲಿಖಿತ ಸಂವಿಧಾನವನ್ನು ವ್ಯಾಖ್ಯಾನಿಸಿ ಅಥವಾ ಸಂವಿಧಾನ ವ್ಯಾಖ್ಯಾನಿಸಿ, ಎರಡರಲ್ಲಿ ಬರ್ಬೋದು. 20 ಗಣರಾಜ್ಯ ಎಂದರೇನು? 21 ರಾಜ್ಯಸಭಾ ಸದಸ್ಯರ ಅರ್ಹತೆಗಳನ್ನು ಕುರಿತು ಬರೆಯಿರಿ. 22 ಗ್ರಾಹಕ ನ್ಯಾಯಾಲಯಗಳು ಎಂದರೇನು? ಇದು ಕೂಡ ಇಂಪಾರ್ಟೆಂಟು. 23 ಸ್ಥಳೀಯ ಸರ್ಕಾರ ಎಂದರೇನು ಅಥವಾ ಸರ್ಕಾರ ಎಂದರೆ ಅಷ್ಟು ಕೇಳ್ಬೋದು. 24 ಈ ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಮತ್ತು ಮಹಾನಗರ ಪಾಲಿಕೆಯು ಯಾವುದಾದ್ರು 2 ಕಾರಣಗಳನ್ನು ಬರೆಯಿರಿ. ಈ ಚಿತ್ರ ಕೊಡ್ತಾರೆ, ಆಮೇಲೆ ಕ್ವಶನ್ನ ಕೇಳ್ತಾರೆ, ನೋಡ್ಕೊಳ್ಳಿ ಚಿತ್ರವನ್ನು. ನಂತರ ಭಾಗ ಸಿ ಬರ್ತದೆ. ಭಾಗ ಸಿ ನಿಮಗೆ ಈ ಕೆಳಗಿನ ಯಾವುದಾದ್ರು 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15-20 ಅಂಕಗಳು ತರಿಸಿ. 5 ಅಂಕದ 6 ಪ್ರಶ್ನೆ, ಟೋಟಲಾಗಿ 30 ಅಂಕ, ಪ್ರತಿಯೊಂದಕ್ಕೂ 5 ಅಂಕ. ನೋಡಿ, ಇವೆಲ್ಲ ಇಂಪಾರ್ಟೆಂಟು. ಹೆಚ್ಚಾಗಿ ನಮಗೆ 5 ಮಾರ್ಕ್ಸ್ ರಿಪೀಟ್ ಆಗ್ತಾ ಇರ್ತವೆ, ಚೆನ್ನಾಗಿ ನೋಡ್ಕೊಳ್ಳಿ. 25 ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ. 26 ರಾಜ್ಯ ಮತ್ತು ಸಂಘ ಸಂಸ್ಥೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ವ್ಯತ್ಯಾಸ ನೋಡ್ಕೊಳ್ಳಿ. ಇದೇ ರೀತಿ ನೋಡಿ, ಹೆಚ್ಚಾಗಿ ವಿವರಿಸಿ ಪ್ರಶ್ನೆ ಕೇಳ್ತಾರೆ. ಲಕ್ಷಣ ನೋಡ್ಕೊಳ್ಳಿ, ವಿಧಗಳು ನೋಡ್ಕೊಳ್ಳಿ, ಆಮೇಲೆ ಪೂರ್ವಪೆಟ್ಟಿಗೆ ಬಗ್ಗೆ ನೋಡ್ಕೊಳ್ಳಿ, ಹಂತಗಳು ನೋಡ್ಕೊಳ್ಳಿ. ಎಷ್ಟು ನೋಡ್ಕೊಳ್ಳಿ? ಹೆಚ್ಚಾಗಿ ರಿಪೀಟ್ ಆಗುವಂಥ ಪ್ರಶ್ನೆಗಳು. ನಂತರ ನೋಡಿ, ಈ ಚಿತ್ರವನ್ನು ವಿಭಜಿಸಿ ಮತ್ತು ವಿಧಾನಸಭೆಯ ಅಧಿಕಾರ ಕಾರ್ಯಗಳನ್ನು ಚರ್ಚಿಸಿ. ವಿಧಾನಸಭೆ ಅಧಿಕಾರ ಕಾರ್ಯ ಕೇಳಿದ್ದಾರೆ, ಅರ್ಥಾಯ್ತಾ? ಏನು ಕೊಟ್ಟಿದ್ದಾರೆ? ವಿಧಾನಸಭೆ ಚಿತ್ರ ಕೊಟ್ಟಿದ್ದಾರೆ ಅವರು. ಚಿತ್ರ ಕೊಡ್ಬೋದು, ಚಿತ್ರ ಕೊಟ್ಬಿಟ್ಟು ಕ್ವಶನ್ ಕೇಳ್ತಾರೆ. ರಾಷ್ಟ್ರಪತಿಗಳ ತುರ್ತು ಪರಿಸ್ಥಿತಿ ಅಧಿಕಾರವನ್ನು ವಿವರಿಸಿ ಅಥವಾ ರಾಷ್ಟ್ರಪತಿಗಳ ಅಧಿಕಾರ ಬಗ್ಗೆ ಕೇಳ್ಬೋದು, ನೋಡ್ಕೊಳ್ಳಿ. ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ 2 ಪ್ರಶ್ನೆಗಳಿಗೆ ಯಾವುದಾದ್ರು 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30ರಿಂದ 40 ಅಂಕಗಳು ತರಿಸಿ. ಅಂದರೆ 10 ಅಂಕದ 2 ಪ್ರಶ್ನೆ, ಟೋಟಲಾಗಿ 20 ಅಂಕ, ಪ್ರತಿಯೊಂದಕ್ಕೂ 10 ಅಂಕ. ಇಲ್ಲಿ ಎಷ್ಟು ಕೊಟ್ಟಿರ್ತಾರೆ? 4 ಕೊಟ್ಟಿರ್ತಾರೆ, ಅದರಲ್ಲಿ ನೀವು 2 ಬರಬೇಕಾಗ್ತದೆ. 34 ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರ ನಡುವೆ ವ್ಯತ್ಯಾಸವನ್ನು ತಿಳಿಸಿ. 35 ಭಾರತದ ಪ್ರಧಾನಮಂತ್ರಿಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. 36 ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಮತ್ತು ರಚನೆ ಮತ್ತು ಅಧಿಕಾರವನ್ನು ಬರೆಯಿರಿ. ಎಲ್ಲ ಕೂಡ ಇಂಪಾರ್ಟೆಂಟು, ಕೇಳ್ಬೋದು. ಸುಪ್ರೀಂ ಕೋರ್ಟ್ ಬಗ್ಗೆ ಅದರ ಅಧಿಕಾರ ಮತ್ತು ಕಾರ್ಯಗಳನ್ನ ಕೇಳ್ತಾರೆ ಅಥವಾ ರಚನೆ ಕೇಳ್ತಾರೆ. ನಂತರ 37 ತಾಲೂಕು ಪಂಚಾಯಿತಿಯ ಅಧಿಕಾರ ಮತ್ತು ಕರ್ತವ್ಯಗಳನ್ನು ವಿವರಿಸಿ. ತಾಲೂಕು ಪಂಚಾಯಿತಿ ಕೇಳ್ಬೋದು, ಜಿಲ್ಲಾ ಕೇಳ್ಬೋದು, ಅರ್ಥಾತ್ ಹೆಚ್ಚಾಗಿ ತಾಲೂಕು ಪಂಚಾಯಿತಿ ನೋಡ್ಕೊಳ್ಳಿ, ಅದನ್ನ ಕೇಳ್ತಾರೆ. ತಾಲೂಕು ಪಂಚಾಯಿತಿ ಬಗ್ಗೆನೇ ಕೇಳ್ತಾರೆ. ಇನ್ನು ಭಾಗ ಇ ಬರ್ತದೆ. ಭಾಗ ಇಲ್ಲಿ ನಿಮಗೆ ನೀವೇನೋ ದೃಶ್ಯವಿಕಲಚೇತನ ಆಗಿದ್ದರೆ ಅಂದರೆ ಫಿಸಿಕಲಿ ದೃಶ್ಯವಿಕಲಚೇತನ ಆಗಿದ್ದರೆ ಈ ಕ್ವಶನ್ ಅಟೆಂಡ್ ಮಾಡ್ಬೋದು, ಅರ್ಥ ಆಯ್ತಾ? ಆಲ್ಮೋಸ್ಟು ನಾರ್ಮಲ್ ಇರೋ ಸ್ಟೂಡೆಂಟ್ಸ್ಗೆ ಮೇಲೆ ಕ್ವಶನ್ ಬರಬೇಕಾಗ್ತದೆ. ನೋಡ್ಕೊಳ್ಳಿ. ಇನ್ನು ನಾವು ಇಂಗ್ಲೀಷ್ ಮೀಡಿಯಮ್ ನೋಡೋಣ. ಸೊ ತುಂಬ ಜನ ಕೇಳ್ತೀರಾ, ಬರೀ ಕನ್ನಡ ಮೀಡಿಯಮ್ ಕೊಡ್ತೀರಾ ಇಂಗ್ಲೀಷ್ ಮೀಡಿಯಮ್ ಇಲ್ಲ ಅಂತ. ಸೊ ನೋಡಿ, ಕಂಪ್ಲೀಟ್ ಇಂಗ್ಲೀಷ್ ಸೆಕ್ಷನ್ ಇದೆ. ಸೊ ವ್ಯತ್ಯಾಸ ಏನಿಲ್ಲ, ಅದು ಕನ್ನಡ ಮೀಡಿಯಮ್ ಇರ್ತದೆ, ಇನ್ನು ಇಂಗ್ಲೀಷ್ ಮೀಡಿಯಮ್ ಇರ್ತದೆ, ನೋಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನೀವು ಫಸ್ಟ್ ಪಿ.ಯು.ಸಿಯಲ್ಲಿ, ಖಂಡಿತ ಪ್ರತಿಯೊಬ್ಬರು ಶೇರ್ ಮಾಡಿ. ಮತ್ತು ತಪ್ಪದೆ ಕಳಿಸ್ಕೊಡಿ ನನಗೆ, ನಿಮ್ಮ ಎಲ್ಲ ಕ್ವಶನ್ ಕಳಿಸ್ಕೊಡಿ. ನಿಮ್ಮ ಕಾಲೇಜಿನಲ್ಲಿ ಇಲ್ಲಿವರೆಗೆ ಯಾವೆಲ್ಲ ನಡೆದಿವೆ ಮತ್ತು ಮುಂದೆ ಯಾವೆಲ್ಲ ನಡೀತವೆ ಎಲ್ಲ ಕ್ವಶನ್ ಪೇಪರ್ ಟೆಲಿಗ್ರಾಮಲ್ಲಿ ಕಳಿಸ್ಕೊಡಿ. ನೀವು ಕಳಿಸ್ಕೊಡಿ ಒಂದು ಕ್ವಶನ್ ಪೇಪರು ತುಂಬ ಜನಕ್ಕೆ ಹೆಲ್ಪ್ ಆಗ್ತದೆ, ಅರ್ಥ ಆಯ್ತಾ? ಒಬ್ಬರಿಗೆಲ್ಲ ತುಂಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ತದೆ. ಸೊ ಮತ್ತು ಅವ್ರು ಕಳಿಸಿ ಕ್ವಶನ್ ಪೇಪರನ್ನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಹೆಲ್ಪ್ ಆಗ್ತದೆ, ಖಂಡಿತ ಕಳಿಸ್ಕೊಡಿ. ಸೊ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತದೆ. ಓಕೆ, ನೋಡ್ಕೊಳ್ಳಿ. ಪ್ರತಿಯೊಂದು ಪ್ರಶ್ನೆ ಇಂಪಾರ್ಟೆಂಟು. ಸೊ ಕನ್ನಡ ಮೀಡಿಯಮು ಪ್ಲಸ್ ಇಂಗ್ಲೀಷ್ ಮೀಡಿಯಮು 2 ಕೊಟ್ಟಿದ್ದೀನಿ. ನಿಮಗೆ ಯಾವುದು ಮೀಡಿಯಮ್ ಇದೆ ಅದನ್ನ ಚೆನ್ನಾಗಿ ಓದ್ಕೊಳ್ಳಿ. ಜೊತೆಗೆ ಚಾನಲ್ ನಿಮಗೆ ಪ್ರತಿಯೊಂದು ಇರ್ತವೆ, ಕನ್ನಡ ಇರ್ತದೆ, ಇಂಗ್ಲೀಷ್ ಇರ್ತದೆ, ಜೊತೆಗೆ ಆರ್ಟ್ಸ್ ಸಬ್ಜೆಕ್ಟ್ಗಳು, ಕಾಮರ್ಸ್ ಸಬ್ಜೆಕ್ಟ್ಗಳು, ಎಲ್ಲ ವಿಷಯಗಳು ಇರ್ತವೆ. ಚೆನ್ನಾಗಿ ನೋಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಇದ್ರ ಬಗ್ಗೆ ಏನೇ ಡೌಟ್ ಕಮೆಂಟ್ ಹಾಕಿ, ನಿಮಗೆ ಗೊತ್ತಿರೋ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್.